ಹೆಸರು JS ಬಸವರಾಜ್ ಅಂತ. ನಾವು ಈ ಮಠದ ವ್ಯವಸ್ಥಾಪಕರು. ನಮ್ಮ ಪಕ್ಕದಾಗಿರೋರು ನಮ್ಮ ಅಣ್ಣವರು ಸಂಕಲ್ ಬಸವರಾಜ್ ಅಂತ, ಅವರು ಸಹ ಈ ಮಠದ ಟ್ರಸ್ಟಿಗಳು. ಈ ಜಾತ್ರಾ ಮಹೋತ್ಸವ ಏನು ಈಗ ಇವತ್ತು ನಡೀತಲ್ಲ, ಈ ಮಹೋತ್ಸವವು ಪ್ರತಿ ವರ್ಷ ಪುಷ್ಯ ಶುದ್ಧ ಏಕಾದಶಿಯಿಂದ ತಾತರನವರ ಜಾತ್ರಾ ಮಹೋತ್ಸವ ಆಗುತ್ತೆ. ಈ ಜಾತ್ರೆಗೆ ಮುನ್ನ 10 ದಿವಸ ಪುರಾಣ ಮಂಗಳ ಕಾರ್ಯಕ್ರಮ ಇರುತ್ತೆ. ಅದಾದ ನಂತರ ನಿನ್ನೆ ರಾತ್ರಿ ಇಲ್ಲಿ ಬೆಳಗ್ಗೆ 3 ಗಂಟೆಗೆ ಗಂಗೆಗೆ ಹೋಗಿ ಬಂದು ಗಂಗೆ ಪೂಜೆ ನಂತರ ವೀರಭದ್ರೇಶ್ವರದು ಅವೆಲ್ಲ ಉತ್ಸವಗಳಾಗ್ತವೆ. ಉತ್ಸವಗಳಾದ ನಂತರ ಬೆಳಗ್ಗೆ 5 ಗಂಟೆಗೆ ನಾವು ಮಡಿತೇರನ್ನು ಹೇಳ್ತೀವಿ. ಒಂದು 10 ಫೀಟು ಮಡಿತೇರು ಹೇಳ್ತೀವಿ. ತದನಂತರ ಪುರಾಣ ಮಂಗಳ ಕಾರ್ಯ ಇರುತ್ತೆ. ತದನಂತರ ಇಲ್ಲಿ ಎಲ್ಲ ಪೂಜೆ ಅಭಿಷೇಕಗಳು ಎಲ್ಲವೂ ಆಗಿರ್ತವೆ. ಆ ನಂತರ 11 ಗಂಟೆಗೆ ನಾವು ಪ್ರಸಾದ ಇರುತ್ತೆ. ನಮ್ಮ ಜಾತ್ರೆ ಕನಿಷ್ಠ ಬಳ್ಳಾರಿ ಸುತ್ತಮುತ್ತದ ಹಳ್ಳಿಯಿಂದ ಒಂದು 25,000 ಜನ, ಅಂದಾಜು 25,000 ಮೇಲ್ಪಟ್ಟ ಜನ ಬರ್ತಾರೆ. ನಾವಿಲ್ಲಿ ಒಂದು 25 ಕ್ವಿಂಟಲ್ ಅಕ್ಕಿ ಹೋಗುತ್ತೆ, ಒಂದು 6-7 ಕ್ವಿಂಟಲ್ದು ಹುಗ್ಗಿ ಮಾಡಿಸ್ತೀವಿ. ಇಷ್ಟೆಲ್ಲ ಕಾರ್ಯಕ್ರಮಗಳಿರುತ್ತೆ. ಸಾಯಂಕಾಲ 4 ಗಂಟೆಗೆ ಜಾತ್ರೆಯನ್ನು ಪ್ರಾರಂಭ ಮಾಡಿ 6 ಗಂಟೆ ಮುಗಿಸಿದ್ರು. ಈ ಸಾರಿ ನಮ್ಮ ಇಲ್ಲಿ ಅಲ್ಲಿಪುರದ ಭಕ್ತರು ಇಲ್ಲಿ ನಮಗೆ ನಡ್ಕೊತೀವಿ, ತೂರ್ಪು ಯಲ್ಲಪ್ಪನವರು ಅಂತ ಇದ್ದರು. ಅವ್ರ ಮಕ್ಕಳು ಇದು ದಸರಾ ಮಹೋತ್ಸವ, ನಮ್ಮ ಜಾತ್ರಾ ಮಹೋತ್ಸವದ ಪ್ರಸಾದ ವ್ಯವಸ್ಥೆಯನ್ನು ಅವರು ಸತತವಾಗಿ 4 ವರ್ಷಗಳು ಮಾಡ್ಕೊಂಡು ಬಂದಿದ್ದಾರೆ. ಅವರು ಇನ್ನೂ ಮಾಡ್ತೀವಿ, ನಮಗೆ ತಾತನವರು ಅಷ್ಟು ಆಶೀರ್ವಾದ ಕೊಟ್ಟಾನೆ. ನೀವು ಎಷ್ಟು ವರ್ಷ ಹೇಳ್ತಾರೆ ಅಷ್ಟು ಹೇಳಿ ಮಾಡ್ತು ಹೋಗ್ತಾರೆ. ಇಲ್ಲಿ ಅವ್ರ ಮಗ ಇದ್ದಾನೆ, ವೀರೇಶ್ ಇದ್ದಾರಲ್ಲ ನಮ್ಮ ಪಕ್ಕ, ಅವ್ರ ಮಗ ವೀರೇಶ್ ಅವರು, ಇವರೇ ಅದರದ್ದು ಪ್ರಸಾದದ್ದು ವ್ಯವಸ್ಥೆ ಎಲ್ಲ ಇವರೇ ಮಾಡಿರೋದು. ಸತತ 4 ವರ್ಷಗಳಿಂದ ಈ ಜಾತ್ರಾ ಮಹೋತ್ಸವ ಪ್ರಸಾದ ವ್ಯವಸ್ಥೆಯನ್ನು ಇವರೇ ನಡೆಸ್ಕೊಂಡು ಬರ್ತಾಯಿದ್ದಾರೆ. ಅವರಿಗೆ ತಾತನವರ ಅನುಗ್ರಹ ಇದೆ. ಇದೇ ರೀತಿ ತಾತ ಯಾರ್ಯಾರಿಗೆ ಅನುಗ್ರಹ ಮಾಡಿದಾನೋ ಅವರು ತಮ್ಮ ಕೈಲಾದಷ್ಟು ತಾತನವರ ಸೇವೆಯನ್ನು ಮಾಡುತ್ತಾರೆ. ತಾತನ ಆಶೀರ್ವಾದದಿಂದ ವರ್ಷದಿಂದ ವರ್ಷಕ್ಕೆ ಈ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಮತ್ತು ಆಕರ್ಷಣೆ ಹೆಚ್ಚಾಗಿ ಮುಂದಿನ ವರ್ಷ 50,000 ಜನಸಂಖ್ಯೆ ತಾತರನ್ನ ಜಾತ್ರಾ ಮಹೋತ್ಸವ ವೀಕ್ಷಿಸಿದ್ರು. ದರ್ ಇಸ್ ನೋ ವಂಡರ್. ಈ ರೀತಿ ತಾತನವರದ ಬೆಳವಣಿಗೆ ವರ್ಷದಿಂದ ವರ್ಷಕ್ಕೆ ಏರುತ್ತಲೇ ಇದೆ. ಅದು ಆವಾಗ ಹೇಳಿದರು ತಾತನವರು, ಈ ಜಾಗದಲ್ಲಿ ಇದನ್ನು ಸ್ಥಾಪನೆ ಮಾಡಬೇಕಾದ್ರೆ ಇಲ್ಲಿ ಏನೂ ಇದ್ದಿಲ್ಲ, ಇಲ್ಲಿ ಒಂದು ದೊಡ್ಡ ಸರ್ಕಲ್ ಆಗುತ್ತೆ, ಬಳ್ಳಾರಿ ಸೆಂಟ್ರ್ ಆಗುತ್ತೆ ಅಂತ ಹೇಳಿದ್ದಾರೆ. ಅವರು ತಾತನವರ ವಾಕ್ಯ ಯಾವಾಗಲೂ ಸಿದ್ಧಿ ಆಗುತ್ತೆ. ಬರುವ ಮುಂದಿನ ದಿನಗಳಲ್ಲಿ ಆ ವಾಕ್ಯ ಸಿದ್ಧಿ ಆದದ್ದು ನಮ್ಮ ಮುಂದಿನ ಪೀಳಿಗೆ ಜನ ನೋಡ್ಬೋದು ಅಂತ ನಾವು ಆಶಿಸ್ತೀವಿ.